ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಡಾ 50-50 ಹಗರಣ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣರಿಂದ ಮತ್ತೊಂದು ಬಾಂಬ್. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಡಿಯೋ ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಮುಡಾದಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಸೈಟು ಹಂಚಿಕೆ ಮಾಡಿದ್ದಂತಹ ಡಿಬಿ ನಟೇಶ್ ಸದ್ಯ ಲೋಕಾಯುಕ್ತ ಹಾಗೂ ಇಡಿ ತನಿಖೆ ಎದುರಿಸ್ತಾ ಇರುವಂತಹ ನಟೇಶ್ ಸ್ನೇಹಮಯಿ ಕೃಷ್ಣರನ್ನ ಭೇಟಿ ಮಾಡಿಸು ಮಾತಾಡೋಣ ಅಂತ ನಟೇಶ್ ಹೇಳಿರುವಂತಹ ಆಡಿಯೋ ಲಭ್ಯವಾಗ್ತಾ ಇದೆ. ಸದ್ಯ ಆಡಿಯೋ ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಆಪ್ತರೊಬ್ಬರಿಗೆ ಕರೆ ಮಾಡಿ ಮಾತನಾಡಿರುವಂತಹ ನಟೇಶ್, ನನಗೆ ಆಮಿಷ ಒಡ್ಡಿ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಗಳು ನಡೆದಿದೆ ಅಂತ ಹೇಳಿ ಆಡಿಯೋ ರಿಲೀಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ನಾನು ಯಾವುದೇ ಆಮಿಷಕ್ಕೂ ಬಲಿಯಾಗುವವನಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸದ್ಯಕ್ಕೆ ತನಿಖೆ ಸಾಗ್ತಾ ಇದೆ ಈ ಒಂದು ಏನು ಮುಡಾ ಕೇಸ್ನಲ್ಲಿ. ಈ ಮುಡಾ ಕೇಸ್ನಲ್ಲಿ ಈ ಕೃಷ್ಣ ಅವರನ್ನ ಹೇಗಾದ್ರೂ ಮಾಡಿ ತಮ್ಮ ವಶಕ್ಕೆ ತೆಗೆದುಕೊಂಡು ಕೇಸನ್ನ ಮುಚ್ಚಿ ಹಾಕಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ನಾನು ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗುವನಲ್ಲ, ನಾನು ಈ ಒಂದು ಪ್ರಕರಣದಲ್ಲಿ ಜಯ ಸಾಧಿಸ್ತೀನಿ ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸೊ ಹಾಗಾಗಿ ತನಿಖೆಯನ್ನ ಅವರು ಮುಂದುವರಿಸ್ಕೊಳ್ತಾನೆ ಬರ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ. ಸದ್ಯಕ್ಕೆ ಈ ನಟೇಶ್ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಆ ಒಂದು ಆಡಿಯೋದಲ್ಲಿ ಏನು ಮಾತನಾಡಿದ್ದಾರೆ, ಸ್ನೇಹಮಯಿ ಕೃಷ್ಣ ಅವರ ಕುರಿತಂತೆ ಏನೋ ಡೀಲಿಂಗ್ ಆದಂತೆ ಕಾಣಿಸ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಭೇಟಿಯಾಗಬೇಕು, ಒಮ್ಮೆ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಟೇಶ್ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಭೇಟಿ ಆಗೋದಾದ್ರೆ ಯಾವ ವಿಚಾರಕ್ಕೆ ಭೇಟಿ ಆಗಬೇಕು, ಏನು ಮಾತುಕತೆ ಆಗಬೇಕು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದ್ ಕಡೆ ಜೀವ ಭಯ ಇದೆಯಾ ಸ್ನೇಹಮಯಿ ಕೃಷ್ಣ ಅವರಿಗೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಟೇಶ್ ಅವರು ಯಾಕಾಗಿ ಭೇಟಿ ಆಗಬೇಕು ಸ್ನೇಹಮಯಿ ಕೃಷ್ಣ ಅವರ ಜೊತೆಗೆ, ಏನು ಮಾತುಕತೆ ಆಡಬೇಕು, ತಾವೇನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಕೋರ್ಟ್ ಮುಖಾಂತರ ಇತ್ಯರ್ಥ ಮಾಡ್ಕೊಳ್ಬೇಕು, ಅಥವಾ ಸತ್ಯ ಏನಿದೆ ಅಥವಾ ಸುಳ್ಳು ಏನಿದೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಮುಡಾ ಮಾಜಿ ಆಯುಕ್ತರು ಭೇಟಿ ಆಗಬೇಕಂತೆ ಈ ಸ್ನೇಹಮಯಿ ಕೃಷ್ಣ ಅವರನ್ನ. ಸೊ ಹಾಗಾಗಿ ಒಂದು ಆಡಿಯೋ ರಿಲೀಸ್ ಆಗಿದೆ. ಹಾಗಿದ್ರೆ ಆ ಒಂದು ಆಡಿಯೋದಲ್ಲಿ ಏನಿದೆ ಅಂತ ಹೇಳಿ ನಾವು ಕೂಡ ಕೇಳ್ತಾ ಹೋಗೋಣ. ಸ್ನೇಹಮಯಿ ಕೃಷ್ಣ ಅವರ ಜೊತೆಗೆ ನಾನು ಮಾತನಾಡಬೇಕು ಅಂತ ಹೇಳಿ ನಟೇಶ್ ಯಾರೋ ಆಪ್ತರ ಜೊತೆ ಮಾತನಾಡಿದಾರಂತೆ. ಅವರ ಅಪಾಯಿಂಟ್ಮೆಂಟ್ ಅಥವಾ ಅವರನ್ನು ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತಾ ನೋಡೋಣ, ಪ್ರಯತ್ನವನ್ನು ಪಡೋಣ ಅನ್ನುವಂತಹ ಮಾತನಾಡಿದ್ದಾರೆ ಆಪ್ತರೊಬ್ಬರಿಗೆ ಕರೆ ಮಾಡಿ. ಈಗ ಈ ಒಂದು ಕರೆಯಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಆಯಿತು ಅನ್ನೋದನ್ನ ಕೇಳ್ತಾ ಹೋಗೋಣ. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಒಂದು